ಹುಟ್ಟುಹಬ್ಬವನ್ನು ವಿಶ್ ಮಾಡಲು ಮಾಜಿ ಶಾಸಕರು ಮಾಜಿ ಸಚಿವರಾದಂಥ ಶ್ರೀ ರಾಮುಲು ಅವರ ಜೊತೆ ಇದ್ದಾರೆ, ಮಾತನಾಡ್ಸೋಣ. ಸರ್, ವಿಶ್ ಮಾಡಿದ್ರ ನಾಯಕರು? ನಾನು ಯಡಿಯೂರಪ್ಪವ್ರನ್ನ ತುಂಬ ವರ್ಷಗಳ ಕಾಲ ಅಂದರೆ ಇವತ್ತೆಲ್ಲ ಸುಮಾರಾಗಿ 30-35 ವರ್ಷಗಳ ಕಾಲ ಭಾಳಷ್ಟು ಹತ್ತಿರದಿಂದ ನೋಡ್ಕೊತ ಬಂದಿದ್ದೀನಿ. ಇವತ್ತು ಅವರು ಸ್ವಕ್ಷೇತ್ರದಲ್ಲಿ ಇವತ್ತು ಹುಟ್ಟಿದಬ್ಬನ ಆಚರಣೆಯನ್ನು ಮಾಡ್ಕೊತ ಇದ್ದಾರೆ. ಹಾಗಾಗಿ ವಿಶೇಷವಾಗಿ ಅವರಿಗೆ ಅಭಿನಂದನೆಗಳು ಸಲ್ಲಿಸಬೇಕು, ಕೃತಜ್ಞತೆಗಳು ಸಲ್ಲಿಸಬೇಕು ಅನ್ನೋಂಥ ಕಾರಣದಿಂದ ಇವತ್ತು ಇಲ್ಲಿ ಬಂದು ನನಗೆ ಅವ್ರಿಗೆ ಕೃತಜ್ಞತೆಗಳು ಸಲ್ಲಿಸೋಂಥ ಕೆಲಸಗಳು ಮಾಡಿದ್ದೀನಿ. ಹಂಗಾಗಿ ಅವರು ಯಾವತ್ತಿದ್ರೂ ಕೂಡ ಅವರು ಎಲ್ಲ ವಿಚಾರಗಳಲ್ಲಿ, ಪಾರ್ಟಿ ವಿಚಾರ ತಗೊಳ್ರಿ, ವೈಯಕ್ತಿಕ ವಿಚಾರ ತಗೊಳ್ರಿ, ಎಲ್ಲ ವಿಚಾರದಲ್ಲೂ ಕೂಡ ಒಂದು ನಮ್ಮ ಪಾರ್ಟಿಗೆ ಮತ್ತು ನಮಗೆ ಒಂದು ದೊಡ್ಡ ಶಕ್ತಿ ಇದ್ದಂತೆ. ಅವರು ಎಲ್ಲ ರೀತಿಯಲ್ಲೂ ಕೂಡ ಅವ್ರ ಆರೋಗ್ಯ ಚಲೋ ಇರಬೇಕು, ಅವರು ಎಲ್ಲ ರೀತಿಯಲ್ಲೂ ಕೂಡ ಅವರು ಇನ್ನ ಉತ್ತಮ. ಇವತ್ತಿನ ರಾಜಕಾರಣಿಗಳಿಗೆ ಅವರೊಂಥರ ರೋಲ್ ಮಾಡಲ್. ಅಂದರೆ ಕೆಳಗಿನಿಂದಲೂ ಕೂಡ ಅವ್ರು ಏನಂದರೆ ಕೆಳಮಟ್ಟದಿಂದ ಕೂಡ ಒಂದು ಕರ್ನಾಟಕದಲ್ಲಿ ಈ ಪಕ್ಷವನ್ನು ಬೆಳೆಸಿದ್ರು. ಜೊತೆಗೆ ಅವರ ಒಂದು CM ಆದಂಥ ಸಂದರ್ಭದಲ್ಲಿ ಅನ್ನೋಂಥದ್ದು ಭಾಳ ದೊಡ್ಡ ಸುದೀರ್ಘವಾದಂಥ ಹೋರಾಟ. ಸಂಜೆ ಮಾತಾಡುವಂಥ ಟೈಮಲ್ಲಿ ಎಲ್ಲ ವಿಚಾರಗಳು ತಿಳಿಸುವಂಥ ಕೆಲಸ ಮಾಡ್ತೀನಿ. ಅನೇಕ ಮಂದಿ ಇವತ್ತು ಯಡಿಯೂರಪ್ಪರ ಅಂದ ತಕ್ಷಣ ಭಾರತೀಯ ಜನತಾ ಪಾರ್ಟಿ ಒಂದು ವಿಶ್ವಾಸದ ಜೊತೆಲಿ ಇವತ್ತು ಭಾರತೀಯ ಜನತಾ ಪಾರ್ಟಿಯಲ್ಲಿ ಭಾಳಷ್ಟು ಸರಿ ಈ ರೀತಿ ಬೆಳೆದು ಬಂದಿರೋಂಥ ಹಾದಿ ಭಾಳ ದೊಡ್ಡ ಹಾದಿ ಇರೋ ಕಾರಣ ಎಲ್ಲ ವಿಚಾರಗಳು ಸಂಜೆ ಮಾತಾಡುವಂಥ ಟೈಮಲ್ಲಿ ನಾನು ಮಾತಾಡ್ತೀನಿ. ಹಾಗಾಗಿ ಅವ್ರಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಭಗವಂತ ಅವ್ರಿಗೆ ಆಯುಷ್ಯ ಕೊಡಬೇಕು, ಆರೋಗ್ಯವನ್ನು ಕೊಡಬೇಕು, ಎಲ್ಲವನ್ನು ಕೂಡ ಕೊಡ್ಬೇಕಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಹೊರತುಪಡಿಸಿದರೆ ಒಂಚೂರು ರಾಜಕೀಯವಾಗಿ ಮಾತಾಡೋದಾದ್ರೆ BK ಹರಿಪ್ರಸಾದ್ ಅವರು ಯಾರಿಗೆ ಯೋಗ್ಯತೆ ಇಲ್ಲ ನೋಡು ಅವರು ಗ್ಯಾರಂಟಿಗಳನ್ನ ತಗೋಬಾರ್ದು, ಜನರು ಆ ಗ್ಯಾರಂಟಿಗಳು ಬಿಡಬೇಕು. ಇವತ್ತು ಅವರು ಸರ್ಕಾರ ಅಧಿಕಾರಕ್ಕೆ ಬಂದಿರೋದೇ ಇವತ್ತು ಗ್ಯಾರಂಟಿಗಳು ಘೋಷಣೆ ಮಾಡಿರೋ ಕಾರಣ ಜನರಿಗೆ ಗ್ಯಾರಂಟಿಗಳು ಮುಡ್ತಾವ ಅನ್ನೋದಕ್ಕೋಸ್ಕರವಾಗಿ ಇವತ್ತು ಅಧಿಕಾರಕ್ಕೆ ಬಂದಾರ. ಇವತ್ತು ಉಪಮುಖ್ಯಮಂತ್ರಿಗಳು ಏನು ಹೇಳ್ತಾ ಇದಾರ, ನನಗೆ ಈ ಗ್ಯಾರಂಟಿಗಳಿಂದ ಆರ್ಥಿಕವಾದಂಥ ಹೊರೆ ಆಗ್ತಾ ಇದೆ ಅಂತೇಳಿ ಉಪಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಇವತ್ತು ನಮ್ಮ ವಿಧಾನ ಪರಿಷತ್ತಿನ ಸದಸ್ಯರಾದಂಥ ಯಾರೂರು BK ಹರಿಪ್ರಸಾದ್ ಅವರು ಹೇಳ್ತಾ ಇದ್ದಾರೆ, ಯಾರ್ಯಾರು ಈ ಗ್ಯಾರಂಟಿಗಳನ್ನು ತಗೊತಾ ಇದ್ದಾರೋ ಅವರು ಮನೇಲಿದ್ದಂಥ ವ್ಯವಸ್ಥೆ ಸ್ಟೆಬಿಲಿಟಿ ಇದ್ರಿಗಿನ ನೀವು ಗ್ಯಾರಂಟಿಗಳನ್ನು ಸ್ವಯಂ ಪ್ರೇರಣೆಯಿಂದ ವಾಪಸ್ ಕೊಡ್ರಿ ಅಂತೇಳಿ ಕೇಳ್ತಾ ಇದ್ದಾರೆ. ಹಂಗಾಗಿ ಇವತ್ತು ಪರಿಸ್ಥಿತಿ ಹೆಂಗಾಗಿದೆ ಅಂದರೆ ಆರ್ಥಿಕದ ಪರಿಸ್ಥಿತಿ ದಿವಾಳಿ ಎತ್ತಿ ಹೋಗಿದೆ. ಇವತ್ತು ಸರ್ಕಾರ ಅವರು ನಡೆಸ್ಲಿಕ್ಕೆ ಆಗ್ತಾ ಇಲ್ಲ. ಡೆವಲಪ್ಮೆಂಟ್ಸ್ ವಿಚಾರದಲ್ಲಿ ರೋಡ್ಸ್ ಇಲ್ಲ, ಎಜುಕೇಷನ್ ಇಲ್ಲ, ಹೆಲ್ತ್ ಇಲ್ಲ. ಇವತ್ತು ಎಲ್ಲವನ್ನು ಕೂಡ ಕಂಪ್ಲೀಟಾಗಿ ಕೊಲ್ಯಾಪ್ಸ್ ಮಾಡಿಕೊಂಡು ಗ್ಯಾರಂಟಿಗಳು ನಡೆಸ್ತಾ ಇದ್ದರು. ಹಂಗಾಗಿ ಗ್ಯಾರಂಟಿಗಳು ಕೊಡೋಕ್ಕಾಗಲ್ಲ ಅನ್ನೋಂಥ ಟೈಮಲ್ಲಿ ಇಡೀ ರಾಜ್ಯದ ಜನರು ಇವತ್ತು ಅವರು ಹರಿಪ್ರಸಾದ್ ಹೇಳಿದಂಗೆ ವಾಪಸ್ಸು ಕೊಡೋಕ್ಕಾಗಲ್ಲ, ಗ್ಯಾರಂಟಿ ನಿಲ್ಸೋಕ್ಕಾಗಲ್ಲ, ಡೆವಲಪ್ಮೆಂಟ್ ಆಗಲ್ಲ. ಇವತ್ತು ಇಂಥ ಪರಿಸ್ಥಿತಿಯಲ್ಲಿ ಯಾರು ಹೇಳಿದ್ರೆ ಕೂಡ ಜನರು ಮನಸ್ಥಿತಿ ಏನಾಗಿದೆ ಅಂದ್ರೆ ಅವ್ರು ಹೇಳಿದಕ್ಕೋಸ್ಕರವಾಗಿ ತಗೊತಾ ಇದ್ದಾರೆ. ಇಲ್ಲದ್ರೆ ಯಾರು ಬಂದು ಕೇಳಿದ್ರು ಇವ್ರು ಗ್ಯಾರಂಟಿ ಕೊಡಂತ ಹೇಳಿ ಕೇಳಿದಾರ? ಇವರೇ ಸುಮ್ಮನೆ ಅಧಿಕಾರಕ್ಕೆ ಬರಬೇಕಂದೇಳಿ ಘೋಷಣೆ ಮಾಡಿದ ನಂತರ ಇವತ್ತು ಹೊರೆ ಆಗ್ತಾ ಇದೆ, ನಿಲ್ಲಿಸ್ಬೇಕಂತ ಪ್ರಯತ್ನ ಮಾಡ್ತಾರೆ. ಇವೆಲ್ಲ ನಾಟಕ ನಡೆಯಲ್ಲ. ಜನರಿಗೆ ಗ್ಯಾರಂಟಿ ಕೊಡಲೇಬೇಕು, ಸರ್ಕಾರ ನಡೆಸಲೇಬೇಕು, ಜೊತೆಲಿ ಜನರಿಗೆ ಏನು ಡೆವಲಪ್ಮೆಂಟ್ ಆಗಬೇಕು ಅದು ಆಗಲೇಬೇಕನ್ನಂತ ಒತ್ತಾಯವನ್ನು ಮಾಡ್ತಾರೆ. ಜೊತೆಗೆ ಧಾರವಾಡದಲ್ಲಿ ಖಾಲಿ ಇದ್ದಂಥ ಹುದ್ದೆಗಳನ್ನು ತುಂಬಿಕೊಡ್ರಿ ಅಂತೇಳಿ ಲಕ್ಷಾಂತರ ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡಿದ್ರು. ನೋಡ್ರಿ, ಇವರು ಬಹಳಷ್ಟು ಅನ್ಯಾಯ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಅವತ್ತು ಹೇಳಿದಂಥ ಪ್ರಕಾರ ಏನು ಸರ್ಕಾರ ಏನು ಹೇಳಿತ್ತು, 3 ಲಕ್ಷ ಹುದ್ದೆಗಳನ್ನು ನಾನು ಭರ್ತಿ ಮಾಡ್ತೀನಿ ಅಂತ ಹೇಳಿತ್ತು. ಆ 3 ಲಕ್ಷ ಹುದ್ದೆಗಳು ಭರ್ತಿ ಮಾಡ್ತೇನೆ ಅಂತ ಟೈಮಲ್ಲಿ ಸರ್ಕಾರ ಒಂದು ಹುದ್ದೆ ಕೂಡ ಭರ್ತಿ ಮಾಡ್ಲಿಕ್ಕೆ ಆಗಲಿಲ್ಲ. ಆ ಭರ್ತಿ ಮಾಡ್ಲಿಕ್ಕಾಗಲ್ಲ ನಂತರ ಬೀದಿಯಲ್ಲಿ ಇವತ್ತು ವಿದ್ಯಾವಂತರೆಲ್ಲರೂ ಕೂಡ ಬೀದಿಗಿಳಿದು ಉದ್ಯೋಗಿಸಬೇಕು ಅಂತೇಳಿ ಹೋರಾಟವನ್ನು ಮಾಡ್ತಾ ಇದಾರೆ. ಇವತ್ತು ಅವ್ರು ಏನು ಹೇಳಿದ್ರು, ಒಳ ಮೀಸಲಾತಿ ತೊಂದರೆ ಆಗಿರೋ ಕಾರಣ ಭರ್ತಿ ಮಾಡ್ಲಿಕ್ಕಾಗಲ್ಲ ಅಂತ ಹೇಳ್ತಿದಾರೆ. ಇವತ್ತು ನಾನು ಈ ಸರ್ಕಾರಕ್ಕೆ ಹೇಳ್ತಾ ಇದ್ದೀನಿ, ಇವತ್ತು ಪೂರ ಅನ್ಯಾಯ. ಇವತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳಿಗೆ ನಾವೇನು ಮೀಸಲಾತಿ ಜಾಸ್ತಿ ಮಾಡಿದ್ವು, ಉದ್ಯೋಗ ಸೃಷ್ಟಿ ಆಗಬೇಕಾಯ್ತು. ಭಾಳಷ್ಟು ಮಂದಿಗೆ ನೀಟು, ಭಾಳಷ್ಟು ಮಂದಿಗೆ CETಗಳು ಏನು ಪರೀಕ್ಷೆಗಳು ಬರೋದು ಅವ್ರಿಗೆಲ್ಲ ಕೂಡ ಅವಕಾಶಗಳು ಸಿಗ್ತಾ ಇತ್ತು. ಇವತ್ತು ನೇಮಕಾತಿಯಲ್ಲಿ 7% 17% ಏನು ಸಿಗ್ತಾ ಇತ್ತಾನೆ SC STಗಳ ಜನರಿಗೆ. ಇವತ್ತು ಬ್ಯಾಕ್ವರ್ಡ್ಸ್ಗೆ 56% ಸಿಗ್ತಾ ಇತ್ತಾನೆ. ಎಲ್ಲವನ್ನು ಕೂಡ ಮಣ್ಣು ಮುಗಿಸಂತ ಕೆಲಸ ಈ ಸರ್ಕಾರ ಮಾಡಿದೆ. ಬ್ಯಾಕ್ವರ್ಡ್ಸು SC ST ಜನರು ಇವತ್ತು ಮುಂದಿನ ದಿನಗಳಲ್ಲಿ ಸರ್ಕಾರಕ್ಕೆ ಒಂದು ಉತ್ತರವನ್ನು ಕೊಡುವಂತ ಕೆಲಸ ಮಾಡ್ತಾರೆ. ಇದಿಷ್ಟು ಶ್ರೀರಾಮುಲು ಅವರ ಮಾತು. ಕ್ಯಾಮರಾಮನ್ ಮಹೇಶ್ ಜೊತೆ ಶಿವಮೊಗ್ಗ, ಶಿವಮೊಗ್ಗ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.